ಸುಬ್ರಹ್ಮಣ್ಯೋಹಂ 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 ಕ್ಷೇತ್ರದ ಕ್ಷೇತ್ರಾಧಿಪತಿಯಾದಂತಹ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ನಾಗದೇವರ ಆರಾಧನೆ ಮಾಡ್ತಾ ಇವತ್ತಿನ ದಿವಸ ಸವಿತಾ ಸಮಾಜದಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಬಹಳಷ್ಟು ಅರ್ಥಗರ್ಭಿತವಾಗಿದೆ. ವರ್ಷದ 365 ದಿವಸ ದೇವಾಲಯಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಪ್ರತಿನಿತ್ಯದ ವ್ಯಕ್ತಿ ತಾನು ಹೇಗಿರಬೇಕು ಅಂದರೆ ತನ್ನ ಮುಖಲಕ್ಷಣವನ್ನು ಲಕ್ಷಣಕ್ಕೆ ಬೇಕಾದಂಥ ರೀತಿ ಪ್ರತಿಯೊಬ್ಬರಿಗೂ ಸಹಿತ ಮುಖದ ಆಕರ್ಷಣೆಯನ್ನು ತುಂಬಿಕೊಡ್ತಕ್ಕಂತಹ ಕೈಗಳು ನಿಮ್ಮದು. ಅಂತಹದ್ರಲ್ಲಿ ಇವತ್ತು ಸ್ವಾಮಿಗೆ ಸೇವೆ ಸಲ್ಲಿಸುವಂತಹ ಭಾಗ್ಯ ನಿಮ್ಮದಾಗಿದೆ. ವರ್ಷದ 365 ದಿವಸ ದೇವಾಲಯದಲ್ಲಿ ಸ್ವಾಮಿನ ನಿಮ್ಮ ಕೀರ್ತನೆಯಿಂದ ಕೀರ್ತನಾ ಶಕ್ತಿಯಿಂದ ಸ್ವಾಮಿನ ತೃಪ್ತಿಗೊಳಿಸ್ತೀರಿ. ವೇದ ಮಂತ್ರದಿಂದ ಅರ್ಚಕರು ತೃಪ್ತಿಪಡಿಸಿದರೆ ನಿಮ್ಮ ಕೀರ್ತನಾ ಶೈಲಿಯಿಂದ ಭಗವಂತನ ತೃಪ್ತಿಪಡಿಸ್ತೀರಿ. ಬಹುಶಃ ನಿಮ್ಮ ಮುಂದಿನ 7 ಜನ್ಮ ಆದರೂ ಸಹಿತ ಇಂತಹ ಒಂದು ಸೇವಾ ಭಾಗ್ಯ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಪೂರ್ವಜನ್ಮದ ಪುಣ್ಯ. ಕೀರ್ತನೆಗಳಲ್ಲಿ ಹಿರಿಯರು ಹೇಳಿದ್ದಾರೆ, ದೊರಕುನಾ ಇటువంటి ಸೇವಾ. ಆ ಕೀರ್ತನೆ ಎಷ್ಟು ಚೆನ್ನಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಏನಾದರೂ ಒಂದು ಸಾರ್ಥಕತೆ ಆಗಬೇಕು. ಜೀವನವನ್ನು ಅತ್ಯಮೂಲ್ಯವಾದಂಥ ರೀತಿ ತೆಗೆದುಕೊಂಡು ಹೋಗಬೇಕು. ಆದರೆ ನಿಮ್ಮಯ ಬದುಕು ನಿಜಕ್ಕೂ ಅತ್ಯಮೂಲ್ಯವೇ ಸರಿ. ಯಾಕೆಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ತೃಪ್ತಿಪಡಿಸ್ತೀರಿ. ಭಗವಂತನ ಆ ಒಂದು 5-10 ನಿಮಿಷದ ಕಾಲ ಭಕ್ತರಿಗೂ ಭಗವಂತನಿಗೂ ಮಧ್ಯದಲ್ಲಿ ಭಗವಂತನಿಗೂ ಒಂದಿಷ್ಟು ಮನರಂಜನೆ ಬೇಕು, ಸಮಾಧಾನ ಬೇಕು, ತೃಪ್ತಿ ಬೇಕು. ಆ ದಿನದ 24 ಗಂಟೆಯಲ್ಲಿ ಆತ ದಿನನಿತ್ಯ ಈ ಬ್ರಹ್ಮಾಂಡವನ್ನು ಸಲಹಲಿಕ್ಕಾಗಿ ಭಗವಂತ ಕೂತಿದ್ದಾನೆ. ಆದರೆ ಆತನ ತೃಪ್ತಿಪಡಿಸಿ ಆತನ ಸಮಾಧಾನ ಪಡಿಸುವಂತಹ ಕೈಂಕರ್ಯವನ್ನು ಇವತ್ತು ಸವಿತಾ ಸಮಾಜದವರು ನೀವು ಮಾಡ್ತಿದ್ದೀರಿ ಅಂದರೆ ಅದು ಬಹಳ ಹೆಮ್ಮೆ ಪಡುವಂಥ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.